ದಯವಿಟ್ಟು ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೆ ನಾನು ಬಿಟ್ಟು ಬೇರೆ ದಿಕ್ಕಿಲ್ಲ. ಅವರು ತುಂಬಾನೇ ಒಳ್ಳೆಯವರು ಸರ್. ಅವ್ರಿಗೆ ನಾನು ಬಿಟ್ಟು ಬೇರೆ ಯಾರು ಇಲ್ಲ. ಅರ್ಜುನ್, ನಿನ್ ಕುಟುಂಬದ ಜವಾಬ್ದಾರಿ ನಂದು. ಅರ್ಜುನ್ ಎಸ್, ನೀ ಎದ್ದೇಳು ಎದ್ದೇಳು ಅರ್ಜುನ್. ಕಾವೇರಿ ಎದ್ದೇಳಿ, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಕಾವೇರಿ ಅವರು ಇವನು ಮಾಡಿರೋ ಮೋಸಕ್ಕೆ ಇವನೇನಾದರೂ ನನ್ನ ಕೈಗೆ ಸಿಕ್ಕಿದ್ರೆ ಇವನನ್ನು ಕೊಂದೇ ಬಿಡಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟು ಸಿಟ್ಟಿತ್ತು ನನ್ನ ಮನಸ್ಸಲ್ಲಿ. ಪಾಪ ಅವನ ಪ್ರಾಣನ ತ್ಯಾಗ ಮಾಡಿ ನಮ್ಮ ಪ್ರಾಣನ ಉಳಿಸ್ಬಿಟ್ಟ. ಹೌದು ಸರ್, ಅವನು ಆ ವೃಂದನ ಕಾರಣದಿಂದ ಕೆಟ್ಟವನಾದ. ಇಲ್ಲಾಂದ್ರೆ ಅವ್ನು ಕೆಟ್ಟವನಿಲ್ಲ ಸರ್. ವೃಂದ ವಿವೇಕ್ ನಮ್ಮ ಮನೇಲಿದ್ರು ನಮ್ಮವ್ರಾಗ್ಲೇ ಇಲ್ಲ. ಇವರು ಇದ್ದಕ್ಕಿದ್ದಾಗೆ ಬಂದ ನಮಗೋಸ್ಕರ ಜೀವನ ಕೊಟ್ಟು ದೇವ್ರ ಸ್ಥಾನ ತಗೊಂಡ್ಬಿಟ್ಟ ಸರ್. ತನ್ನಿಂದಾಗಿ ಇವನ್ ಜೀವ ಕಳ್ಕೊಳ್ಳೋ ಹಾಗಾಯ್ತಲ್ಲ ಅಂತ ಪಾಪ ಪ್ರಜ್ಞೆ ಕಾಡ್ತಿದ್ದೆ ಸರ್. ಇಲ್ಲ ಹೆಂತೆ, ನೀವು ಯಾಕೋ ಇಲ್ಲದೆ ಇರೋದನ್ನೆಲ್ಲ ಫೀಲ್ ಮಾಡಿಕೊಂಡು ಗಿಲ್ಟ್ ಪಡ್ಕೊತಿದ್ದೀರ. ಇದಕ್ಕೆಲ್ಲ ಕಾರಣ ಆ ವೃಂದ. ಪಾಪ ಅದ್ರಲ್ಲಿ ಇವನ್ ತಪ್ಪೇನಿದೆ? ನಾಣೆ ಅಣ್ಣ, ನನಗೊಂದು ಸಹಾಯ ಮಾಡ್ತೀರಾ? ಈ ಚೀಟಿಲಿ ಅರ್ಜುನ್ ಮನೆ ವಿಳಾಸ ಇದೆ. ಇಲ್ಲಿಗೆ ನೀವು ಹೋಗಿ ಅವ್ರ ಮನೆ ಪರಿಸ್ಥಿತಿ ಹೇಗಿದೆ ಏನು ಅಂತ ತಿಳ್ಕೊಂಡು ಬರೋದಕ್ಕಾಗತ್ತಾ? ಖಂಡಿತ ಟೀಚರ್ ಅಮ್ಮ, ಈಗಲೇ ಹೊರಡ್ತೀನಿ. Please hope. ಅಷ್ಟೇ ಸರ್. ಅರ್ಜುನ್ ಹೇಳೋದ್ ಕೊನೆ ಮಾತು ನನ್ನ ತಲೆಯಲ್ಲೇ ಕೊರಿತಾ ಇದೆ. ಹೌದು ಹೆಂಡತಿ, ಅವನಿಗೆ ನಾವು ಪ್ರಾಮಿಸ್ ಮಾಡಿರೋ ಹಾಗೆ ಅವನ ಕುಟುಂಬದ ಜವಾಬ್ದಾರಿ ನಮ್ದು.